ಹೋಟೆಲ್ ಪಟೇಲ್ ಆದ್ಲಂದ್ರ ಶೇರಿ ಮಾಡೋದು ಎಲ್ಲ ಈ ಶಾಂಡಿಗ್ಯಾಗ ಮುಗಿತೈತಿ. ನೋಡ್ತೀಯ ಅವನ್ನ ಕಂಡಬಟ್ಟಿ ಶಾಂಡಿಗೆ ಅದುವ ಇನ್ನು ಹಸಿ ಅದಾವ ಜಾಗಷ್ಟ ಕಂಡಬಟ್ಟಿ ಕಾಣಿಸ್ತಾವ. ಒಣಗಿದ್ ಬಂದ್ರ ಅವು ಒಂದ ತುಸುನ ಹಾಕಾವ. ಲಕ್ಷ್ಮೀ ಹಪ್ಪಳ ಅಂದ ನೋಡಿದ್ರೆ ಬಹಳ ಇಷ್ಟ ಆಗೈತಿ ನೋಡ್ರಿ. ಅದ್ರೊಳಗ ಜೀರ್ಗಿಗ ಮತ್ತ ಅಜ್ವಾನ್ಗ ಘಮ್ ಘಮ್ ಅಂತ ವಾಸನೆ ಬರಾಕ್ ಕುಂತೈತಿ. ಒಂದ್ ಸ್ವಲ್ಪ ಒಣಗ್ ತಂದ್ರ ಒಂದ್ ಕರದ ತಿಂದ ನೋಡ್ಬೇಕು ನೋಡ್ರಿ, ಅಷ್ಟ ಸೇರಾಕ್ ಕುಂತೈತಿ. ಹೊಗಪಾತಿ ಮಾಡ್ತಾ ತಿಂದ್ರ ಈಡ್ ಆಗಂಗಿಲ್ಲ. ಲಗ್ನ ಪಗ್ನ ಆಗಿಂದ ಉಳಿತಾವಲ್ಲ. ಒಂದ್ ದಿನ ಲಕ್ಷ್ಮಕ್ಕರ್ ಮನಿಗೆ ಹೋಗುನ್ ಎಲ್ಲಾರು ಕೂಡಿ. ಒಂದಿನ ಬೆಲ್ಲ ಚಾ ಮಾಡಿ ಒಂದ್ 4 ಹಪ್ಪಳ ಕರೆದು ಕೊಡ್ತಾಳ. ಯವ್ವ ಪಾರವ ಏನು ಬಗ್ಗೆ ಬದುಕಲ್ಲ. ಆ ಹಪ್ಪಳ ತಿನ್ನಾಕ ಲಗ್ನ ಆಗ ಮಟ ಯಾಕೆ ಕಾಯ್ಬೇಕು? ಸುಮ್ನಿರ, ಬಿಸಿಲು ಚುರು ಚುರು ಅಂತತಿ. ಒಣಗಿದ್ ಬಂದ್ರ ಸಂಜೆ ಮುಂದೆ ಒಂದೆರಡು ಕರೆದು ಬೆಲ್ಲ ಚಾ ಮಾಡ್ತಾನಂತ, ತಿಂದ ಬಿಡನು. ಆತು ಗೊಳಕ್ಮಕ್ಕ ಹಂಗ ಮಾಡಮಂತ ಎಲ್ಲ ಮಾಡಕ್ ಕುಂತ ಬಿಟ್ಟಿರಿ. ಮತ್ತ ನಾ ಏನ್ ಮಾಡ್ಲಿ ಅಂತ ಯಾಮಕ ಇಟ್ಕೊಂಡು ಕೇತತ್ ನೋಡಿದ ಭಾರಿ. ಈಗ ತಿನ್ನದು ಉಣ್ಣದಿದ್ರ ಮುಂದ ತಾನ ಇರ್ತಾಳ ಒನ್ನೆಕ್ಕ. ಕೆಲಸ ಮಾಡೋದಿದ್ರ ಬರೇ ಹಿಂದ ಉಳ್ಕೊಂತಾಳ. ಈಗಿನ ಮದುಮಗಳಾದಂಗ ಆಗಿಬಿಟ್ಟತಿ. ನಿಂತು ಬರೇ ಉಸ್ತುವಾರಿ ನೋಡ್ತಾಳ. ಮೈ ಬಗ್ಗಿಸಿ ಒಂದೇನು ಮಾಡೋದು ಗೊತ್ತಿಲ್ಲ. ತಿನ್ನಕ ಕೇಳ್ರಿ, ಒನ್ನೆಕ್ಕ ಮತ್ತ ಈಡಾಗಿ ಹಾಕೊಂಡು ಕುಂದಿರ್ತಾಳ ತಿನ್ನಕ. ಈ ಪಾರಂಗ ಅಕ್ಕಂದ ನೆಟ್ಟಗ ಒಂದು ಕೆಲಸಗ ಇಲ್ಲ. ಮತ್ ಕೇಳ್ತಾರು ನಾ ಏನ್ ಮಾಡ್ಬೇಕು? ಪರವ ಹಪ್ಪಳ ತುಸ ಅಕ್ಕ ಅನಸ್ತೈತಿ ನನಗ. ಸಾಲಂಗಿಲ್ಲಿವು ಏನ ನೋಡಕಟ ಇಷ್ಟ ಕಾಣ್ತಾವ, ಕರದ್ರ ಈಡಾಗುದಿಲ್ಲ. ಇನ್ನೊಂದ್ ಹಾಳಿ ತಂದು ಇನ್ನೊಂದಿತ್ತ ಹಪ್ಪಳ ಹಾಕಿ ಬಿಡನ. ಇಕ್ಕಬೇಕಿ ಬರೇ ಸಾಲಂಗಿಲ್ಲ. ನೀನ ಒಂದೊಂದು ಹಪ್ಪಳ ನೀಡಿದ್ರ ಏನ್ ಈಡಕ್ಕವಿ? ಒಂದ್ ಹಪ್ಪಳದಾಗ 6 ಭಾಗ ಮಾಡಿ ಅಟ ನೀಡಿದ್ರ ಈಡಕ್ಕಾವ. ಈಕೇನಿಲ್ಲ, ತಲಿಗೊಂದೊಂದ್ ಹಪ್ಪಳ ನೀಡ್ಕೊಂತ ಹೊಂಟ್ಲಂದ್ರ 4 ದಿನ ಬರೀ ಹಪ್ಪಳ ಚಡಿ ಮಾಡಕ ಹೊಕ್ಕತಿ. ಹೆಣಕ ಅಂಬ್ಲಿ ಮಾಡಕ ಹೋಗ್ ನೀನು ಎದ್ದು. ಅದಿಷ್ಟು ಪಾತಿ ಇವತ್ತು ತಾಳವನ ಏನ ಮತ್ ಖಾಲಿ ಆಗೇ ಬಿಡ್ತಿ ಅಂಬ್ಲಿ. ಮತ್ ಕುಂದ್ರದೇನ ಹಿಂದಗುಟ್ಟ ನೀ ಮಾಡಿದಂದ್ರ ಬಡ ಇಟ್ಟು ಬಿಡನ. ಮಾಡ್ತೀನಿ ರೀ ನಾವ ಏನ್ ಮತ್ ನಾ ಹೋಗಿ ಉರಿ ಮಾಡ್ಲ ಒಲಿನ? ಬ್ಯಾಡ್ರಿ ಲಕ್ಷ್ಮಕ್ಕ, ಕಟ್ಟಿಗೆ ನಿನಗ ನಮ್ಮ ಒಲಿ ಸದ್ದಾಬೇಕಲ್ಲ. ನಾನ ಹೋಗಿ ಇನ್ನೊಟ್ಟು ಅಂಬ್ಲಿ ಮಾಡ್ಕೊಂಡು ಬರ್ತಾನೆ. ಹೌದ್ರಿ ಲಕ್ಷ್ಮೀ ಅಕ್ಕ, ಎಷ್ಟ್ ಚಂದ ಮಾಡ್ಯಾರು. ಮುಂಜಾಲಿಂದ ಅಂಬ್ಲಿಗ ಕರೆಕ್ಟ್ ಅಳತಿಗ ಸಿಕ್ಕೇತ್ ನೋಡ್ರಿ. ಮತ್ತೆ ರೇಣುಂದ ಅಕ್ಕಗ ಬಾ ಚಂದ ನೀರ್ ಹಾಕ್ತಾರು, ಮತ್ತೆ ಹಿಟ್ಟು ಹಾಕ್ತಾರು, ಮತ್ತೆ ಚಂದ ಕುದಸಿ ತಗೊಂಡ್ ಬರ್ತಾರು. ಅವ್ರಿಗೆ ಹಿಡ್ತಾ ಕುಂತ ಬಿಟ್ಟೈತ್ ನೋಡ್ರಿ. ಯವ್ವ ನನಗೂ ಫಸ್ಟಿಗೆ ಬಂದಾಗ ಶಾಂಡ್ಗಿ ಅಂಬ್ಲಿ ಮಾಡಕ ಬರ್ತಿದ್ದಿಲ್ಲ. ಬರೇ ನೀರರ ಹೆಚ್ಚಾಗದ, ಇಲ್ಲರ ಹಿಟ್ಟರ ಹೆಚ್ಚಾಗದ, ಬರೇ ಹಿಂಗ ಹಾಕಿತ್ತ. ಏನ್ ಮಾಡ್ಬೇಕಾತ ಅಂದೆ. ಒಂದಿನ ನಮ್ಮಮ್ಮ ಹೊಲಿ ಮುಂದೆ ಕುಂತ, ತಂಗಿ ಹಿಟ್ಟಿಗೆ ಇಷ್ಟ ಹಿಟ್ಟಿದ್ರ ಎಷ್ಟು ಚರ್ಗಿ ನೀರ್ ಹಾಕ್ಬೇಕು, ಚರ್ಗಿ ಅತಿ ಹಿಡ್ಕೊ ನೀನು ಅಂದ್ರ ಎಲ್ಲ ಬರಬರಿ ಅಕ್ಕಿ ತಂದು ಕುಂತು ಒಂದ್ ದಿನ ಉಪ್ಪುಲಿಂತ್ರ ಹಿಡ್ಕೊಂಡು ತಿರುವ ಮಟನು ಹೇಳ್ಕೊಟ್ಲ. ಹಿಂಗಿಂಗ್ ಮಾಡ್ಬೇಕು ಅಂತ ಹೇಳಿ ಹಂಗ ಹೇಳ್ಕೊಟ್ಲಲ್ಲಿ ಅದೇ ಪ್ರಕಾರ ಮಾಡ್ಕೊಂತ ಹೊಟ್ಟೆನಲ್ಲ ಗನ ಹಿಡ್ತು ಕುಂತತ್ ನೋಡ್ ನನ್ನ ಕೈಯಾಗ. ಮತ್ತ ಅಂಬ್ಲಿ ಒಂದ್ ದಿನ ಹೆಚ್ಚು ಕಡಿಮೆ ಆಗಿಲ್ಲ, ಒಂದ್ ದಿನ ಗಂಟಾಗಿಲ್ಲ. ಯಾರು ಜಗತ್ನಾಗ ಮಾಡ್ಲಾರ್ದು ಇವ್ರ ಅಮ್ಮನು ಮೊಮ್ಮಗಳು ಮಾಡ್ಯಾರ ಅನ್ನಂಗ ದೊಡ್ಡ ಮಾಡಿ ಹೇಳಕ್ ಕುಂತಾಳ. ತಡಿ, ಈ ಪಾರಮ್ಮನ ಕೈಯಾಗ ಜಾದು ಐತೆ ಅಂತ ಹೇಳಿ ತೋರ್ಸೇ ಬಿಡ್ತೇನೆ ನಾನು. ಈ ರೇಣಿಕ್ಕಿಂತನೂ ನನ್ನ ಕೈಯಾಗ ಈಡಕ್ಕತ್ತಂತ ಹೇಳಿ ಇವತ್ತಿವ್ರಿಗೆ ತೋರ್ಸೆ ಕೈ ಬಿಡ್ತೇನೆ. ಇಲ್ಲ, ನನ್ನ ಹೆಸರು ಪಾರವನ ಅಲ್ಲ. ಪರಕ ಇದು ಒಂದಿಟ ಮತ್ತೆ ಬಾಯಿಲೆ. ನಾ ಹೋಗಿ ಇನ್ನೊಂದಿಟ್ಟು ಅಂಬ್ಲಿ ಮಾಡ್ಕೊಂಡು ಬರ್ತೇನೆ. ಅಯ್ಯೋ ರೇಣವ, ಅದೇನೋ ಅಂತಾರಲ್ಲ 6 ಹಡ್ದಕ್ಕಿಗೆ 3 ಹಡ್ದಕ್ಕಿ ಮೂರ್ಖ ಮಾಡಿದ್ಲು ಅಂತ. ಹಂಗಾಕೇತಿ ಯಾಕ ನೀನ ಒತ್ಕೋ ಉಳ್ದಿದ್ದು ನಾ ಹೋಗಿ ಅಂಬ್ಲಿ ಮಾಡ್ತಾನೆ. ಪರಕ ನೀ ಅಂಬ್ಲಿ ಮಾಡ್ತೀಯ? ಅರೇ ಲಕ್ಷ್ಮೀ ಅಕ್ಕ, ಈ ಪಾರಂಗ ಅಕ್ಕನ ಕೈಯಾಗ ಅಂಬ್ಲಿಗ ಮಾಡಕ್ ಕೊಟ್ರ ಮತ್ತ ಅವ್ರ ನೋಡ್ರಿ ಚಂದ ಮಾಡಂಗಿಲ್ಲ ಅನ್ನಸ್ತೈತಿ. ಹೂನ್ಲೇ ಪಾತಿ, ಈ ಪಾರಿ ಗಣಪ್ಪನ ಮಾಡಂದ್ರ ಅವ್ರ ಅಪ್ಪನ ಮಾಡಕ್ಕಿದಾಳರಿ. ಅಲ್ಲ ಲಕ್ಷ್ಮಕ್ಕ, ಈಡಾಗ್ಲಿ ಅಂತ ಹೇಳಿ ಮತ್ ಯಾವ್ದಾರ ಹಿಟ್ಟು ಹಾಕಿ ಅಂಬ್ಲಿನ ಹದಗೆಡಿಸಿ ಇಡ್ಸಾಳ. ಅಯ್ಯವ್ವ ಪರವ ಅಂಬ್ಲಿ ಬೇಡ ನಿನಗ ಆಗಲ್ಲ. ನಾನ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂಬ್ಲಿನ. ಇಲ್ವಾ ಒಂದಿಟ್ಟು ಹಿಟ್ಟು ಹಾಕಿ ಹಿಂಗ ಅಗಲ ಈಗ ಮಾಡ್ಬಾ ಇದನ್ನ. ಯಾಕ ಲಕ್ಷ್ಮಕ್ಕ, ನಾನು ಹೆಣ್ಣಾಗೆ ಹುಟ್ಟೇನಿ. ಏನ ನನಗೇನು ಬರ್ಲಾರದ್ದು ನಿಮಗ್ ಬರ್ತೈತಂತ ಹೇಳಿ ಏನು ದೊಡ್ಡ ಫಿಲ್ಟಪ್ ಕೊಡಬೇಡ ನೀನ. ಏ ಪರಕ, ಇದ್ರಾಗ ಫಿಲ್ಟಪ್ ಚಿಲ್ಟಪ್ ಎಲ್ಲಿಂದ ತಂದಿ? ಇವೇನು ಮಸುಟ್ಟು ಕಿಡವನು ಬೀಗರಿಗೆ ಬಿಜ್ಜರಿಗೆ ಕರೆದು ಕೊಡವ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿದಿ? ಯಾವಾಗರ ಮಸುಟ್ಟದ್ದು ಮಾಡೋದಿರ್ತತಲ್ಲ ನಿನ್ನ ಹಸ್ತೇವಂತ. ಈಗೇನು ಬೇಡ, ಬಾಯಿ ಲೋಟು ಒತ್ತಕ್ ನೀನು. ನಾ ಹೋದಕ್ಕೆ ಅಂಬ್ಲಿ ಮಾಡ್ಕೊಂಡು ಬರ್ತಾನೆ. ಅಯ್ಯ ಕುಂದ್ರಲ್ಲ ರೇಣಿ, ಇಷ್ಟೊತ್ತ ನಾ ಹೊಗಳಿ ಹೊನ್ನ ಕೆರ್ಸಿದ್ರು ಅಂತ ಹೇಳಿ ಮತ್ತ ನನ್ನ ಹೊಗಳಿಗೆಗಳಾರ ಅಂತ ಹೇಳಿ ಹೊಟ್ಟೆ ಬ್ಯಾನೆ ತಗೊಳಕ್ ಕುಂತೀನ. ಯವ್ವ ಯಾ ಹೊಟ್ಟೆ ಬ್ಯಾನು ಇಲ್ವಾ ಪರಕ? ಮಾಡ್ತಿದ್ರ ಮಾಡಿ ಹೋಗುವ, ಸುಳ್ಳ ವಟ ಅನ್ಬೇಡ. ಬಿಸಿಲು ಹೋಗಿಗಿತ್ ಮತ್ತ ಹಂಗ ಬಾ ಜಾಣಿ ದಾರಿಗೆ. ಏನಿ ಚಲೋತೆಗೆ ಮಾಡ್ತಾಳಿಲ್ಲ ಅಂಬಲಿನ? ಹೂನ ಲಕ್ಷ್ಮಕ್ಕ, ನನಗೂ ಅದ ಲೆಕ್ಕ ಅರಿವಲ್ದು. ಯವ್ವ ಮಾಡಿದ್ಲು ಬೇಸಿಬೆ ಬಗಾನ ಗಟ್ಟಿ ಮಾಡಿದ್ರೂ ಗಾವಾಗಂಗಿಲ್ಲ, ಅಳಕ್ ಮಾಡಿದ್ರೂ ಗಾವಾಗಂಗಿಲ್ಲ. ಹೆಂಗ್ ಮಾಡ್ಬೇಕಾತ ಯವ್ವ? ಅಲ್ಲ ರೀ ರೇಣುಂದು ಅಕ್ಕ, ನಿಮ್ದಕ್ಕ ಅಂಬ್ಲಿಗ ಗಟ್ಟಿ ಆಗುದು ಅಳಕಾಗೋದು ಚಿಂತಿಗ ಮಾಡಕ್ ಕುಂತೀರಿ. ಈ ಕಂಜೂಸ್ ಪಾರಂದು ಅಕ್ಕ ಒಲಿ ಚಂದಗೆ ಹಚ್ತಾರು ಇಲ್ಲ, ಮತ್ತೆ ಬಹಳ ಕಟ್ಕಿ ಹೋಗ್ತಾವಂತ ಸ್ವಲ್ಪ ಕಟ್ಕಿ ಹೆಚ್ಚಾರ ಅಂದ್ರೆ ಏನ್ ಮಾಡ್ತೀರಿ? ಅಂಬ್ಲಿಗೆ ಮತ್ತೆ ಗಟ್ಟಿ ಅಳಕ ಹೋಗ್ಲಿರಿ, ಹಸಿ ಬಿಸಿಗೆ ಆಗಂಗಿಲ್ಲ ಏನ್ರಿ? ಹೌದಲ್ಲ ಪಾತಿ, ಇವ ಚಂದಿ ಗುರಿ ಇಡ್ಲಿಕ್ಕೆ ಏನ್ ಮಾಡ್ಲಿಲ್ಲ ರೇಣಕ? ಒಂದಿಟ್ಟು ಒಳಗ ಹೋಗಾಕ ಅಡ್ಡಿ ಇಲ್ವಾ ನೀನು? ಅಕ್ಕಿ ಕೈಯಾಗ ಯವ್ವ ಬಿಟ್ಟಿವಿ ಅಂದ್ರೆ ಒಲಿನ ಹಿಂದಗಡೆ ಕಾಗಿ ಕೈಯಾಗ ಕಚೇರಿ ಕೊಟ್ಟಂಗ ಆಕೈತೆ.
ನೋಡ್ತೀಯ ರೇಣಿ ಒಲಿ ಹಚ್ಚೋದ್ರಿಂದ ಹಿಡ್ಕೊಂಡು ಅಂಬ್ಲಿ ಮಾಡ ಮಟನು ಕೈಗುಣ ಬೇಕು ಕೈಗುಣ ನಿನಗ ಒಲಿ ಮುದ್ದು ಕುಂತು ನಿಮ್ಮಮ್ಮ ಹೇಳ್ಕೊಟ್ಟಾಳ ಅಂಬ್ಲಿ ಹೆಂಗ್ ಮಾಡ್ಬೇಕು ಹೆಂಗ್ ತಿರುಬೇಕು ಹೆಂಗ್ ಕುದಿಸ್ಬೇಕಂತ ಹೇಳಿ ನನಗ ಆ ದೇವ್ರ ವರನ ಐತಿ ಬರೇ ಕಣ್ಣಿಲೆ ನೋಡಿದ್ನಿ ಅಂದ್ರೆ ಅಳತಿ ಸಿಗ್ತತ್ ನನಗ ಅರೇ ಲಕ್ಷ್ಮೀ ದೋಕ ಕಣ್ಣಲಿಂದ ನೋಡಿ ಅಂಬ್ಲಿ ಕುಚ್ಚಾರು ಮತ್ತೆ ಬುಡಕ ಉರಿ ಯಾರು ಹಾಕ್ತಾರು ಏನೈತನ್ಲಿ ಪಾತಿ ಅಂಬ್ಲಿ ಹೊರಗ್ ಬಂದಿಂದ ಗುರ್ತು ಕುದ್ದತ್ಯೋ ಆರೇತ್ಯೋ ಲಕ್ಷ್ಮಕ್ಕ ಈಕಿ ಇಷ್ಟು ದೌಡ ಹೋಗಿ ಅಂಬ್ಲಿ ಮಾಡ್ಯಾಳಂದ್ರ ನಂಬಕ್ ಆಗ್ವಲ್ದು ಎಲ್ಲ ಹದಿಗಡ್ಸಾಳ ಏನ ಯವ್ವ ಅದನ್ನ ಅಂಬ್ಲಿನ ಅರೇ ರೇಣುದೋಕ ಹೋಗ್ರಿ ಮತ್ತ ಅಂಬ್ಲಿಗ ಡಬ್ರಿಗ ತಗೊಂಡ ಹೊರಗ್ ಬರ್ರಿ ನೋಡಾಕ ಸಿಕ್ತೈತಿ ಮತ್ತೆ ಹೆಂಗಾಗೈತಿ ಹೆಂಗಿಲ್ಲ ಪರಕ ಅಂಬ್ಲಿ ಡಬ್ರಿನ ಹೊರಗ್ ತಗೊಂಡ್ ಬರೋಣ ಬಾ ಏನ ಮತ್ತ ಹೊತ್ತು ಹೊಕ್ಕತಿ ಬಿಸಿಲು ಹೊಕ್ಕತಿ ಬಾರ ರೇಣವ ನಾನು ಒಬ್ಬಕ್ಕೆ ಗಿದ್ದಕ್ಕ ಹೊರಗ್ ಬಂದ್ ನಿಂತ್ನಿ ಇಬ್ಳಾಗ ಅತ್ತಾಗೊಬ್ರು ಇತ್ತಾಗೊಬ್ರು ಹಿಡ್ಕೊಂಡು ಬರೋಣ ತಡಿ ಲಕ್ಷ್ಮಕ್ಕ ಅಂಬ್ಲಿ ಡಬ್ರಿ ಹೊರಗ ತಗೊಂಡ್ ಬರ್ತಾನಿ ಮುಂದೆ ರೇಣವ ತಗೊಂಡ್ ಬರೋಗ ಅಂದ್ರಲ್ಲೇ ಕರಿತೈತಿ ಪರಕ ಅಂಬ್ಲಿ ಡಬ್ರಿ ಎಲ್ಲಿಟ್ಟಿ ದೋ ಇತ್ತಾಗೊಟ್ಟು ಬಿಸಿಲು ಬಿದ್ದಿತ್ತ ಅಲ್ಲೇ ಒಟ್ಟ ಅಳಲಿ ಅಂತ ಹೇಳಿ ಇತ್ತ ಸರಿಸಿಟ್ಟಿದ್ ನೋಡು ಪರಕ ಏನಯ್ಯವ ಇದು ಅಂಬ್ಲೇನ ಮಜ್ಜಿಗೆ ಇದೆ ಯಾ ನಮ್ನಿ ನೀರ್ ಹಾಕಿ ತಾಯಿ ಇಲ್ಲಡ ಹಿಟ್ಟಿನ ಅಂಶನ ಇಲ್ಲದ್ರಾಗ ಅಯ್ಯರೇಣಿ ಏನಕತಿ ಬಟ್ ಶಾಂಡ್ಗಿ ಹಂಗ ಹಿಡನು ಜಗ್ಗ ಈಡಕವ್ಲೆ ಗಟ್ಟಿಗೆ ಕಂಡಾಬಟ್ಟಿ ಹಿಟ್ಟು ಹಾಕಿ ಮಾಡಿದೆ ಅಂದ್ರ ಶಾಂಡ್ಗಿ ಈಡಕಂಗಿಲ್ಲ ಬಿಡಂಗಿಲ್ಲ ಅಲ್ಲ ಪರಕ ಹಾಳಿ ಮೇಲೆ ಹಾಕಿದ್ರ ನಿಂದ್ರಬೇಕಲ್ಲ ಅಂಬ್ಲಿ ಇದ್ರಾಗ ನೀರ್ ಬಿಟ್ಟು ಏನೇನು ಇಲ್ಲ ಇದನ್ನ ಹೆಂಗ ಬಟ್ ಶಾಂಡ್ಗಿ ಮಾಡ್ತಿದಿ ಹೆಂಗ ಶಾಂಡ್ಗಿ ಮಾಡ್ತಿದಿ ಅಯ್ಯರೇಣಿ ಏನ್ ಕೇಳ್ತಿಲೆ ಭಾರಿ ಶಾಂಡ್ಗಿ ಕವಿವು ಬ್ಯಾರಿ ಕಾಲ ಹಿಂಗ ಮಾಡ್ತೇನೆ ನಮ್ಮ ಮನ್ಯಾಗ ನಾನು ಅರೇ ಲಕ್ಷ್ಮೀ ದೋಕ ಗಡ್ಬಡ ಕೊಟ್ಟಾಲ ಮಾಡ್ಯಾರಿ ಮತ್ತೆ ಪಾರಂದೋಕ ಅರ್ಧಕ್ಕ ಹೋಗ್ಯಾರು ಅವಾಗ ನನಗೆ ಕೊಪ್ಪಳಿ ಒಳಗ ಬಂದಿತ್ತು ನೋಡ್ರಿ ವಿಚಾರಾಗ ಮತ್ತೆ ಯವ್ವ ಮುಂಜಾನಿಂದ ಶಾಂಡ್ಗಿ ಮಾಡಿದ್ವಿ ಇಲ್ಲ ಅನ್ನಂಗಾಗಿತ್ತು ಲಕ್ಷ್ಮಕ್ಕ ಈ ಕೆಲ್ಲಿಂದ ಬಂದ್ಲ ಯವ್ವ ಪಾರವ ಒಟ್ಟು ಏನಾರ ಒಂದು ಮಾಡಿ ಹದಿ ಕೆಡ್ಸೇ ಬಿಟ್ಟಿರ್ತಾ ನೋಡು ಲಕ್ಷ್ಮಕ್ಕ ಅಂಬ್ಲಿ ಪೂರ್ತಿ ಕೆಡ್ಸಾಳ ಯವ್ವ ನೀರು ಬಿಟ್ಟು ಏನೇನು ಇಲ್ಲ ಅದ್ರಾಗ ಓಟು ಅಂಬ್ಲಿನ ಕೆಡ್ಸಾಳ ಹೂನ ಲಕ್ಷ್ಮಕ್ಕ ಹಾಳಿ ಮೇಲೆ ಹಾಕಿದ್ರ ನಿಂದ್ರಂಗಿಲ್ಲ ನೋಡು ನೀರು ಬಿಟ್ಟು ಏನೇನಿಲ್ಲ ಅದ್ರಾಗ ರೇಣಕ ರೇಣಕ ನಿಮ್ಮತ್ತಿ ಮಲ್ಲಮ್ಮನ ಕರಿ ಏನ ಕೇಳಕಿನ್ನ ಹಿಂಗ್ ಕೆಟ್ಟೈತಿ ಬೇ ಅಂಬ್ಲಿಗೆ ಏನ್ ಮಾಡಿದ್ರ ಸುದ್ದಕ್ಕತ್ತಿ ಅಂತ ಹೇಳಿ ಹೌದ್ ನೋಡ್ ಮೀನಾಕ್ಷಿ ಇಂತಾದ್ರಾಗ ನಮ್ಮತ್ತಿ ಎತ್ತಿದ ಕೈ ಅಷ್ಟು ಚಂದ ಶಾಡ್ಗಿ ಮಾಡಿದ್ ಕಲ್ಸಾಳ ಅಂಬ್ಲಿ ಅಳಕಾದ್ರೆ ಏನ್ ಮಾಡ್ಬೇಕನ್ನೋದು ಹೇಳೇ ಹೇಳ್ತಾಳ ಕೇಳೇ ಬಿಡ್ತಾನೆ ತಡಿ ಮೀನಾಕ್ಷಿ ಯಮ್ಮ ಬೇ ಯಮ್ಮ ಯಾಕೆ ರೇಣಿ ಕರೆದೇನ ಮೂರು ಬೇ ಯಮ್ಮ ಬಾಯಿ ಲೋಟ ಒಳಗ ರೇಣಿ ಬಾಯಾಗೇನ ಕಡ ಬಿಟ್ಕೊಂಡೇನ್ಲೆ ಹಂಗ್ಯಾಕ ಗಂಟ್ಲು ಗಿಂಟ್ಲು ಐತೇನೆ ಇಲ್ಲ ನಿನ್ನ ಕೈ ಸನ್ನಿ ನೋಡಿ ಬಂದೆ ನಾನು ಕರೆಯಕತ್ತಿರ್ಬೇಕಂತ ಹೇಳಿ ನನ್ನ ಪುಣ್ಯ ಕೈ ಸನ್ನಿಯರ ನೋಡಿದ್ಯಲ್ಲ ಯಮ್ಮ ಶಾಂಡ್ಗಿ ಅಂಬ್ಲಿ ಒಟ್ಟು ತೆಳ್ಳಗಾಗೈತಿ ಏನ್ ಮಾಡ್ಬೇಕು ಅದಕ್ಕ ಎಲ್ಲ ಹಡಿಬಿಟ್ಟಿ ನಿನ್ನ ಅಪ್ಪನಂಗ ಶಾಂಡ್ಗಿ ಇಟ್ಟೇನಿ ಹಪ್ಪಳ ಮಾಡೀನಿ ನೋಡ್ಬಾ ಅಂತ ಹೇಳಿ ಟೀಕ್ಸಾಕತ್ತಿ ಅಂದ್ಲೆ ನನಗ ಇದೊಂದು ಕಿವುಡು ಮುದುಕಿ ಒಂದು ಯವ್ವ ನಾ ಒಂದ್ ಹೇಳ್ತೇನಿ ಈದ್ ಒಂದ್ ತಿಳ್ಕೊಂತತಿ ಕಿತ್ತು ಒದರಿದ್ರು ಇದಕ್ಕೆ ಕಿವಿ ಕೇಳಂಗಿಲ್ಲ ಏನ್ ಮಾಡ್ಲಿ ಯವ್ವ ಅರೇ ರೇಣುದೋಕ ನಿಮ್ದ ಅಮ್ಮಗ ರಿವರ್ಸ್ಗ ಗೇರ್ ಹಾಕ್ರಿ ನೋಡ್ರಿ ಮತ್ತೆ ಅವ್ರೇ ಏನ್ ಮಾಡ್ಬೇಕು ಅಂತ ಹೇಳ್ತಾರು ಹೌದಲ್ಲ ಅಲ್ಲೇ ಪಾತಿ ರಿವರ್ಸ್ ಗೇರ್ ಹಾಕ್ತಾನ ನೋಡಿಗ ಬೇ ಯಮ್ಮ ಶಾಂಡ್ಗಿ ನೀ ಹೇಳ್ಕೊಟ್ಟಿದ್ದಿಲ್ಲ ಅದಕ್ಕಿಂತನೂ ಒಳ್ಳೆ ಭಾರಿ ಚಂದಗವೆ ನಿನಗೆ 7 ಜನ ಎತ್ತಿ ಬಂದ್ರು ನನ್ನಂಗ ಶಾಂಡ್ಗಿ ಮಾಡಕ್ ಬರುದಿಲ್ಲ ಶಾಂಡ್ಗಿ ತಗೋ ಹಪ್ಪಳ ತಗೋ ಒಂದರಕ್ಕಿಂತ ಒಂದು ಬಲ ಆಗ್ಯಾವ ಬೇ ಯಮ್ಮ ನೀನು ಒಟ್ಟು ನನ್ನ ಕಡೆ ಮಾಡೋದು ಕಲ್ಕೋ ಏನಂದಿ ಶಾಂಡ್ಗಿ ಅಂಬ್ಲಿ ಕೆಡ್ಸಿಯ ಅಯ್ಯ ನಿನ್ನ ಪಿಡದ ಹಾಯ್ಲಿ ನಾ ಹೇಳ್ಕೊಟ್ಟಂಗ ಮಾಡಂತ 10 ಬರೀ ಹೇಳೇನಿ ಮತ್ತ ದಿಮಾಕ ಮಾಡೋದು ಏನಾರ ಹೆಚ್ಚು ಕಡಿಮೆ ದಿನಸ ಹಾಕದು ನಡಿ ಯಾಕಾಗ್ವಲ್ದಾಕ ಮನುಷ್ಯ ತಪ್ಪು ಮಾಡ್ಲಾರ್ದ ಮರ ಮಾಡಂಗಿಲ್ಲ ಬಾ ಏನಾಗೈತಿ ನೋಡಿ ಸರಿ ಮಾಡಿ ಕೊಡ್ತಾನಿ ಈ ಬುಡ್ಡಿಂದ ಗಾಡಿಗೆ ರಿವರ್ಸ್ ಗೇರ್ ಹಾಕ್ಬೇಕು ನೋಡ್ರಿ ಅಂದ್ರ ಕರೇಟ್ ಚಲುಗ ಆಗ್ತೈತ್ರಿ ನೋಡ್ದ್ಯಾ ಹದಗೆಟ್ಟಿದ್ದು ಅಂಬ್ಲಿನ ಸರಿ ಮಾಡ್ತಾಳ ಮಲ್ಲಮ್ಮ ನೋಡು ಹಳೆ ಮುದುಕ್ಯಾರು ಹೆಂಗಿರ್ತತಿ ತಲಿ ಹ್ಞೂ ಲಕ್ಷ್ಮಕ್ಕ ನಮ್ಮ ಅತ್ತಿನೂ ಯಾವಾಗರ ಒಮ್ಮೆ ಒಂದೆರಡು ಚುಮ್ಮರಿ ಹಚ್ಚಿರ್ತಾಳ ಎಷ್ಟು ಶಿವಿ ಹಚ್ಬೇಕಂದಿ ಆಕಿ ಕೈಯಾಗಿನ ಚುಮ್ಮರಿನ ತಿನ್ನಂಗಾಕತ್ ನನಗ ಅಡಿಗೆ ಮನಿಗೆ ನಡಿ ಬಾರ್ಬಿ ತೋರಿಸ್ತೀನಿ ಏನಂದಿ ತೋರ್ಸಂಗಿಲ್ಲ ಮತ್ತ ನನಗೇನ್ ಹರ್ಕತ್ ಬಿದ್ದತಿ ಅದನ್ನ ಸರಿ ಮಾಡಿ ಕೊಡೋದ್ ನಿನಗ ಅಯ್ಯಯ್ಯೋ ಈ ಮುದುಕಿದೊಂದು ರಿವರ್ಸ್ ಗೇರ್ ಅಯ್ಯವ್ವ ಬೇ ಯಮ್ಮ ನಾ ಯಾಂಬ್ಲಿನೂ ತೋರ್ಸಂಗಿಲ್ಲ ನೀ ಯಾಂಬ್ಲಿನೂ ಸರಿ ಮಾಡೋದು ಬೇಕಾಗೇ ಇಲ್ಲ ಜಾನಿ ಹಂಗ ಬಾ ದಾರಿಗೆ ನಡಿ ಏನಾರ ಯಾಕಾಗ್ಲಿ ಚೂಡು ಮಲ್ಲವ ಅಡಿಗೆ ಮನಿ ಹೊಕ್ಕಳ ಬಿಡು ಲಕ್ಷ್ಮಕ್ಕ ಲಕ್ಷ್ಮಕ್ಕ ನಾ ಮಾಡಿ ತಂಬ್ಲಿ ಎಷ್ಟು ಚಲೋ ಆಗಿದೆ ಅನ್ಬೇಕು ನೀನು ನೋಡಲೆ ಮಲ್ಲಮ್ಮ ಒಳಗ್ ಬಂದಾಳ ನೋಡಾಕ ಸಗಿ ಇಲ್ಲೇ ನಾನು ಕಲ್ಕೊಂತೇನೆ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವ್ದೇ ಒಂದು ವಿಡಿಯೋವನ್ನ ಮಿಸ್ ಮಾಡಬೇಡ್ರಿ ಹಂಗ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಹೇಳ್ರಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ನಮ್ಮ ಮರು ಮದುವೆ ಅನ್ನೋ ವಿಡಿಯೋಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಅನ್ನ ಕೊಡ್ರಿ.